ಅವ್ವ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀವಿ, ಆದ್ರೆ ಈಗ ಈ ಕೆಲಸ ಆಯ್ತದೋ ಇಲ್ವೋ ಅಂತ ಸಂಶಯ ಗೊತ್ತಾಯ್ತು. ನಮಗೆ ಸಹಾಯ ಮಾಡ್ತೀನಿ ಅಂತ ಬಂದವರೇ ಇವಾಗ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ನಾವಿನ್ ಯಾರ ಹತ್ರ ಹೋಗಿ ಕೇಳ್ಕೊಳ್ಳೋದು? ಓನವಿ, ಈ ಕಲಿಗಾಲ ಒಳ್ಳೆಯವ್ರಿಗೆ ಅಲ್ವೇ ಅಲ್ಲ ಅಂತ ಅನಿಸ್ತೈತೆ. ಹಾಗಂತ ನಾವಿಲ್ಲಿಗೆ ಸೋತ್ವಿ ಅಂತ ಅನ್ಕೋಬೇಕಾ? ಅವ್ವ ಏನಾದರೂ ಆಗಲಿ ನಾವು ಹೋರಾಟ ನಿಲ್ಸೋದು ಬೇಡ ಅವ್ವ. ವಿ ಸುಮ್ಕೆ ಆವೇಶದಾಗ ಏನೋ ಮಾತಾಡ್ಬೇಕಣವಿ. ಹೋರಾಟ ಮಾಡೋದಕ್ಕೆ ಸಪೋರ್ಟೇ ಇಲ್ಲ ಅಂದ್ಮೇಲೆ ಅದು ಹೆಂಗೆ ಹೋರಾಟ ಮಾಡೋದು? ನಮ್ಗೆ ಯಾರು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸತ್ಯಾಗ್ರಹ ಕೂರೋಣ, ನಮಗೋಸ್ಕರ ನಾವೇ ಹೋರಾಡೋಣ. ಸುಮ್ಮ ಬಾಯಿಗೆ ಬಂದಂಗೆ ಮಾತಾಡಬೇಡ ಕಣವಿ. ನಾವು ಸತ್ಯಾಗ್ರಹ ಕೂತ್ಕೊಂಡ್ರೆ ನಮ್ಮನ್ನು ಯಾರು ಲೆಕ್ಕಕ್ಕೆ ತಗೋತಾರೆ? ಹೌದು ಸುಮ, ನಾವ್ 4 ಜನ ಇಲ್ಲಿ ಸತ್ಯಾಗ್ರಹ ಮಾಡಿದ ತಕ್ಷಣ ಏನು ಬದಲಾಗಲ್ಲ. ಹೇಗೋ ಪರ್ಮಿಷನ್ ಸಿಕ್ಕಿದ್ಯಲ್ಲ, ನಾವೇ ಪ್ರೊಟೆಸ್ಟ್ ಮಾಡೋಣ. ಸುಮಾ, ನೀನು ಮೊಬೈಲ್ನಾಗೆ ವಿಡಿಯೋ ಮಾಡ್ತೀಯಲ್ಲ, ಅದನ್ನು ಮಾಡಿ. ನಾನು ಮಾತಾಡ್ತೀನಿ, ಜನರೆಲ್ಲ ಕೇಳಿಸ್ತಾರೆ. ಸುಮ್ಮ ಇದು ಅಮ್ಮ ವಿಡಿಯೋ ನಾನು ಮಾಡಿ. ನಾನು ಕಾಣಿಸ್ತಿದ್ದೀನೇನಪ್ಪ? ಹೂಮ್ಮ, ನೀವು ಲೈವ್ ಇದ್ದೀರಾ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ನನ್ನ ಕತೆ ಹೇಳ್ಕೊಳ್ದೆ ಹೋದರೆ ಉದ್ದೇಶ ನಿಮ್ಗೆ ಅರ್ಥ ಆಗೋಕ್ಕಿಲ್ಲ, ನನ್ನ ನೋವು ನಿಮಗೆ ಮುಟ್ಟೋಕ್ಕಿಲ್ಲ. ನನ್ನ ಹೆಸರು ಪುಟ್ಟಕ್ಕ ಅಂತ, ಮಂಡ್ಯ ಜಿಲ್ಲೆ ದ್ಯಾವಿಪುರದವಳು. ನನಗೆ ಮುತ್ತನಂತ 3 ಮಕ್ಕಳು. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನ್ಯಾಯ ನೀತಿ ಧರ್ಮ ನಿಷ್ಠೆ ಬಿಡದೆ ಅವ್ರನ್ನ ಸಾಕಿವ್ನಿ. ನನ್ನ ಮಕ್ಕಳು ಆಟೆಯ ಎಂದೂ ನ್ಯಾಯ ನೀತಿ ಧರ್ಮ ಬಿಟ್ಟು ಹೋದವ್ರಲ್ಲ. ಇವಳು ನನ್ನ 2ನೇ ಮಗಳು ಸ್ನೇಹ ಅಂತ. ಈ ತಾಯಿಗೆ ಎಗಲಾಗಿ ಕಾಲ ಬದಲಾದಂಗೆ ನೀತಿ ಧರ್ಮ ನ್ಯಾಯ ಎಲ್ಲವೂ ಬದಲಾಗ್ಬಿಡ್ತದ. ಅಯ್ಯೋ ಶಿವನೇ, ನಾನು ಬದುಕಿದ್ದು ನನ್ನ ಮಗಳಿಗೆ ಕೆಟ್ಟ ಹೆಸರು ಬರೋದನ್ನು ನಾನು ನೋಡೋಕ್ಕಾಗಕ್ಕಿಲ್ಲ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಅವಸ್ಥೆ ಮೇಲೆ ನಂಗೆ ಸ್ಯಾನ ನೋವಾಗದೆ. ಅದಕ್ಕೆ ನಾನು ಒಂದು ತೀರ್ಮಾನ ತಗೊಂಡಿವ್ನಿ. ಯಾರ್ಯಾರು ನನ್ನ ಮಗಳು ವಿರುದ್ಧ ಸುಳ್ಳು ಆರೋಪ ಮಾಡಿ ದೂರು ಕೊಟ್ಟವ್ರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ದೊಡ್ಡ ದೊಡ್ಡ ಹುದ್ದೆಯಾಗಿರೋ ಅಧಿಕಾರಿಗಳು ಆ ಸಿಂಗಾರವನ ಮಗ ಕಲಿ, ಕಾಂಟ್ರಾಕ್ಟರ್ ರಾಜಶೇಖರ, ಇನ್ಸ್ಪೆಕ್ಟರ್ ತಾಂಡವ, ಬಾರ್ ಮಾಡಿರೋ ಈರ್ಭದ್ರ, ಕೆಲವು ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡೇ ಮಾಡವ್ರೆ. ಅವ್ರಿಗೆಲ್ರಿಗೂ ಶಿಕ್ಷೆ ಆಗಬೇಕು. ಇವರೆಲ್ಲ ಸೇರ್ಕೊಂಡು ನನ್ನ ಮಗಳ ಹೆಸರಿಗೆ ಮಸಿ ಬೆಳೆದವ್ರೆ. ಆ ಮಸಿನ ಅಳಸಾಕ್ಬೇಕು. ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ದುಡಿದು ನನ್ನ ಮಗಳು, ಈ ಮಗಳಿಗೆ ನ್ಯಾಯ ಸಿಗಬೇಕು. ಹೇಳ್ತೀನ, ನನಗೆ ತಡ್ಕೊಂಡು ಸಾಕಾಗ, ಇನ್ನು ತಡ್ಕೊಳಕ್ಕಾಗಕ್ಕಿಲ್ಲ. ಸತ್ತವ್ರಿಗೆ ಸದ್ಗತಿ ಸಿಗಬೇಕು ಅಂದರೆ ಅವ್ರ ಹೆಸರಿಗೆ
ಕಳಂಕ ಬರಬಾರ್ದು. ಅದ್ರಾಗೂ ಒಳ್ಳೆಯವ್ರ ಕಳಂಕ ಅಂತೂ ಬರಲೇಬಾರ್ದು. ಇದಕ್ಕೆ ನ್ಯಾಯ ಸಿಗಬೇಕು. ನನ್ನ ಮಗಳ ಹೆಸರು ಉಳಿಬೇಕು. ಸರ್ಕಾರ ಯಾರ್ಯಾರು ತಪ್ಪು ಮಾಡೋರು ಅವ್ರ ಮ್ಯಾಗೆ ಎಲ್ಲ ಕರ್ಮ ತಕ್ಕಬೇಕು. ಹೊಸ ಸಮಯನೂ ತಕ್ಕೊಳ್ಳಿ. ಇವತ್ತು ಸಂಜೆ 5 ಗಂಟೆ ಒಳಗೆ ಇದಕ್ಕೊಂದು ಪರಿಹಾರ ಕೊಡಬೇಕು. ಪರಿಹಾರ ಸಿಗ್ನಿಲ್ಲ ಅಂತಂದರೆ ನನ್ನ ಮಗಳಿಗೋಸ್ಕರ ನಾನು ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಪಿರಾಣ ಬಿಡ್ತೀನಿ. ಸತ್ಯ ದಾರಿಲಿ ಹೋರಾಟ ಮಾಡಿ ನನ್ನ ಮಗಳು ಸುಟ್ಟು ಸುಡುಗಾಡು ಸೇರಿದ್ಲು ಅಂತ ಎಲ್ಲರ ಮನಸ್ಸಾಗೂ ಉಳಿಲಿ. ನನ್ನ ಸಾವು ಸರ್ಕಾರ ಈ ವ್ಯವಸ್ಥೆಗೆ ಒಂದು ಪಾಠ ಆಗಲಿ. ನಮಸ್ಕಾರ. ಲೇ ಇಲ್ಲಿ ನೋಡ್ರೆ, ಒಳ್ಳೆ ಕಂಟೆಂಟ್ ಇರೋ ವಿಡಿಯೋ ಸಿಕ್ಕಿದೆ. ಇದೇನೋ ಯಮ್ಮ ನಿಜವಾಗ್ಲೂ ಸಿಮೆಂಟ್ ಹಾಕೊಂಡು ಸುಕ್ಕೋತಾವಳ. ಇದೆಲ್ಲ ಗಿಮಿಕ್ಕು. ಪಾದಯಾತ್ರೆ ವರ್ಕೌಟ್ ಆಗಲಿಲ್ಲ ಅಂತ ಈ ಥರ ಬುರ್ಡೆ ಬಿಡ್ತಾವಳೆ. ಯಾವತ್ತೂ ಜೀವಂತವಾಗಿರೋ ವ್ಯಕ್ತಿ ಸುಟ್ಕೊಂಡಿರೋದು ನಾನು ನೋಡಿಲ್ಲ. ಇವತ್ತೋಗಿ ನೋಡ್ತೀನಿ. 5:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿವಿ ಮುಂದೆ ಕುತ್ಕೋಬೇಕು. ಟಕ್ ಅವರು ಒಂಥರ ಹೋರಾಡಿದ್ರೆ ಬಂಗಾರತ್ತೆ ಬೇರೆ ಥರ ಹೋರಾಡೋದಕ್ಕೆ ನಿಂತಿದ್ದಾರೆ. ತೇರಿ ಅವಳು ನಿಂತರೂ ಅಷ್ಟೇ ಕುಂತರೂ ಅಷ್ಟೇ ಆ ಸಿಂಹಾಸನ ಏರೋಳು ನಾನೇ. ಸಿಂಗರು ಪಂಚಾಯ್ತಿ ಕುರ್ಚಿ ನಂದಯ್ಯ. ಆಯ್ತು ನಂಜವ್ವ, ನೀನೇ ಸಿಂಹಾಸನ ಏರುವೆ ಅಂತೆ. ನಾವು ಕೊಡ್ತಿರೋ ಏಟ್ಗೆ ಬೀಗ್ತೀರಿಬ್ರು ಬೀದಿ ಹೆಣ ಆಗೋದಂತೂ ಗ್ಯಾರಂಟಿ. ಏನಾದರೂ ಆಗಲಿ ಆ ಪುಟ್ಟಕ್ಕ ಎಕ್ಕುಟ್ಟೋಗಿ ಆ ಮನೆ ಮೆಸ್ಸು ನನಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು. ನನಗಂತೂ ಕಂಟಿ ಮಾವನ ಜೊತೆ ನನ್ನ ಮದುವೆ ಆದರೆ ಅಷ್ಟೇ ಸಾಕು. ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಎಲ್ಲ ನೆರವೇರುತ್ತೆ ಬಿಡಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಾವಿಲ್ಲಿ ಬರಬೇಕಾದ್ರೆ ಆ ಮುತ್ತು ಮತ್ತೆ ನನ್ನ ಗಂಡ ಅವನಲ್ಲ, ಅವರು ನಮ್ಮಿಂದನೇ ಬರ್ತಾಯಿದ್ರು. ಹೆಂಗೋ ನಾನು ಮತ್ತೆ ನಂಜಮ್ಮ ಅವ್ರು ಕಣ್ತಪ್ಸಿ ಬಂದಿದ್ದಾಯ್ತು. ಹೌದು ಬಂಗಾರ. ಸಿಂಗಾರ ನೋಡಿ, ನಾವು ಅಂದ್ಕೊಂಡಿರೋ ಕೆಲಸ ಪೂರ್ತಿ ಆಗಬೇಕು ಅಂತಂದರೆ ನಾವಿನ್ಮೇಲೆ ಭಾಳ ಹುಷಾರಾಗಿರಬೇಕು. ರಾಜವ್ವ, ನಂಜವ್ವ, ನೀವು ಇನ್ನೊಂದು ಸರಿ ಇಲ್ಲಿ ಬರಬೇಕು ಅಂತಂದರೆ ನೀವು ಹುಷಾರಾಗಿ ನೋಡ್ಕೊಂಡು ಬರಬೇಕು. ಸರಿ ಸಾಹೇಬ್ರೆ. ಹಾಂ, ಸರಿ ನೀವಿನ್ನು ಹೊರಡಿ. ಪುಟ್ಟಕ್ಕ ಬೆಂಗಳೂರು ಸುತ್ತಿ ಸಾವಿನ ಸುದ್ದಿ ಬಂದ ಮೇಲೆ ನಾನು ನಿಮಗೆಲ್ಲ ಹೇಳಿ ಕಳಿಸ್ತೀನಿ. ಹೊರಡಿ. ಯೋನವ ಹೇಳ್ತಿದ್ಯಾ? ನೀವಿಲ್ಲಿವರೆಗೂ ಪಾದಯಾತ್ರೆ ಬಂದಿದ್ದು ಸಾಯಕ್ಕ? ಅಲ್ಲವ್ವ, 1000 ಜನ ನೋಡ್ತಿದ್ದಿದ್ ಲೈವಲ್ಲಿ ಅಷ್ಟು ಸುಲಭವಾಗಿ ಸಾಯೋ ಮಾತಾಡ್ದಲ್ಲ. ಪುಟ್ಟಕ್ಕೋ, ಏನಾಗದೆ ನಿನಗೆ? ಯಾಕೆ ಹಿಂಗೆ ಹೇಳ್ದೆ? ಏನಮ್ಮ ನೀವು? ನಾವೆಲ್ಲ ಇರ್ಬೇಕಾದ್ರೆ ಸಾಯೋ ಮಾತು ಯಾಕೆ? ನಿನ್ಗೋಸ್ಕರ ನಾವೆಲ್ಲರೂ ಜೊತೆಗೆ ಬಂದಿದ್ದು ಇದ್ಕೇನವ? ಮಾತಾಡವ, ಯಾಕೆ ಸುಮ್ಕೆ ಇದ್ಯಾ? ಹೇಳೋದು ಹೇಳಿ, ಈಗ ಹೀಗೆ ಸುಮ್ಮನೆ ನಿಂತ್ರೆ ಏನವ ಅರ್ಥ? ಏನಾದ್ರೂ ಹೇಳಿ. ಓ, ನಂಗೆ ಗೊತ್ತಾಯ್ತು. ನಿಮ್ಗೆಲ್ಲ ಇನ್ನೂ ಗೊತ್ತಾಗ್ಲಿಲ್ವಾ? ಅವ್ವ ಸುಮ್ಮನೆ ನಿಂತಿರೋದು ನೋಡಿದ್ರೆ ಇದೆಲ್ಲ ಅವನ್ ಪ್ಲಾನ್ ಅಂತ ಅನಿಸ್ತಿದೆ. ಪಿಲಾನ?
ಏನವಿ ಹೇಳ್ತಿದ್ದೆ ನೀನು? ನಾವು ಅಷ್ಟು ದೂರದಿಂದ ಪಾದಯಾತ್ರೆ ಬಂದು ಅಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಹತ್ರ ಕೇಳ್ಕೊಂಡು ಮೀಡಿಯಾದವ್ರ ಹತ್ರ ಕೇಳ್ಕೊಂಡ್ರು ಅವ್ರು ಯಾರೂ ನಮಗೆ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೆ ಅವ್ವ ಸರ್ಕಾರನ ಎದುರಿಸಕ್ಕೆ ಸಾಯ್ತೀನಿ ಅನ್ನೋ ಬಾಣ ಬಿಟ್ಟಿದ್ದಾಳೆ. ಹೌದೇನವ್ವ? ಅಯ್ಯೋ ಶಿವನೇ, ನೀನು ದಿಟ್ಟವಾಲು ಇಂಥ ನಿರ್ಧಾರ ತಗೋಬಿಟ್ಟೆ ಅಂತ ನಾವೆಲ್ಲ ಗಾಬರಿ ಬಿದ್ದುಬಿಟ್ಟು ಪುಟ್ಟಕ್ಕ. ಒಳ್ಳೆ ಉಪಾಯನೇ ಮಾಡಿದ್ಯಾ ಅವ್ವ. ಮಾತಿಗೆ ಬಗ್ದೇ ಇರೋ ಈ ಸರ್ಕಾರ ಸಾವು ಅನ್ನೋದಕ್ಕಾದ್ರೂ ಬಗ್ತಾರೆ. ಅವ್ವ ಮಾಡಿರೋ ಈ ಪ್ಲಾನು ಸಖತ್ತಾಗೇ ಇದೆ. ಇದನ್ನೇ ನಿಜ ಅಂತ ಅನ್ಕೊಂಡು ಸರ್ಕಾರ ಆ ಸಿಂಗಾರಮ್ಮ ಮತ್ತೆ ಅವ್ರ ಗ್ಯಾಂಗ್ನ ಹಿಡಿದು ಬೆಂಡೆತ್ತಿ ಬಾಯಿ ಬಿಡ್ತಾರೆ. ಅವ್ವ ನಿಮ್ಮ ತಲೆನೇ ತಲೆ ಕಣವ್ವ. ಓದಿರೋ ನಾವು ನಿಮ್ಮ ಮುಂದೆ ಏನೂ ಇಲ್ಲ. ಎಂಥ ಪ್ಲಾನ್ ಮಾಡಿದ್ದೀರಾ, ಸೂಪರ್. ಇದೇನವ್ವ, ನಾವೆಲ್ಲರೂ ಈಟುನ್ ಮಾತಾಡ್ತಿದ್ರು, ನೀನು ಸುಮ್ಕೆ ನಿಂತಿದ್ಯಾ? ಓ, ನೀನು ಪ್ಲಾನ್ ಮಾಡಿದ್ನ ಸುಮಾ ಕಂಡಿಡಿದ್ಬಿಟ್ಲು ಅಂತ ಬ್ಯಾಸರ ಆಯ್ತಾಯ್ತಾ? ಹೊಸಿ ಎಲ್ಲರೂ ಸುಮ್ಕೆ ಇದ್ರೆ ಸರಿ. ನಾನು ಪಿರಾಣ ಕಳ್ಕೊತೀನಿ ಅಂತ ಹೇಳಿದ್ದು ಯಾರನ್ನು ಎದುರಿಸೋಕ್ಕೂ ಅಲ್ಲ, ಯಾರನ್ನು ಯಾಮಾರ್ಸೋಕ್ಕೂ ಅಲ್ಲ. ತಿಟ್ಟುವಾಗೇ ನಾನು ಹೇಳಿದ್ದು. ಹಲೋ ಪುಟ್ಟಕ್ಕ, ನಿಂಗೆ ಇವನನ್ನ ತಲೆ ಕೆಟ್ಟಾಯ್ತಾ ಹೆಂಗೆ? ನೀನು ಪಿರಾಣ ಬುಡಕ್ಕ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ನೋಡು. ನಾನು ಈಗ ತಾನೇ ವಿಡಿಯೋ ನೋಡಿವ್ನಿ. ನಾನು ಎದೆ ಒಡೆದೋಗದೆ. ಇವನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ ಪುಟ್ಟಕ್ಕ. ದಯವಿಟ್ಟು ವಾಪಸ್ ಊರಿಗೆ ಬಂದ್ಬಿಡು. ಅಮ್ಮವ್ರೆ, ನನ್ನ ಮಗಳ ಹೆಸರು ಉಳಿಸೋದಕ್ಕೆ ಇದು ಬಿಟ್ಟರೆ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ಯೋನಿದೆಲ್ಲ ಪುಟ್ಟಕ್ಕ. ನೀನು ಸುಟ್ಟು ಬೂದಿ ಆದ ಮಾತ್ರಕ್ಕೆ ಸ್ನೇಹನ ಹೆಸರು ಗಂಟಿರೋ ಕಳಂಕ ಹೋಗ್ಬಿಡ್ತೈತಾ? ಆಟೊಂದು ಒಳ್ಳೆ ಕೆಲಸ ಮಾಡಿದವಳೆ ಸುಟ್ಟು ಬೂದಿ ಆಗಿರ್ಬೇಕಾರೆ ಇನ್ನು ನಮ್ದು ಯಾವ ಲೆಕ್ಕ ಅಮ್ಮವ್ರೆ? ಅವಳ ಹೆಸರನ್ನ ಉಳ್ಸೋಕೆ ಆಗದಿದ್ದ ಮ್ಯಾಕೆ ಈ ತಾಯಿ ಇದ್ರೇಟು ಊಟ್ರೇಟು. ನೀನು ಸ್ಯಾನೆ ದುಡುಕ್ತಿದ್ಯಾ ಪುಟ್ಟಕ್ಕ. ಎಲ್ಲ ವಿಷಯದಾಗೂ ನನ್ನ ಮಾತು ಕೇಳ್ತೀಯ ಪುಟ್ಟಕ್ಕ. ಈ ವಿಷಯದಾಗ ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ದಯಮಾಡಿ ಈ ವಿಷಯದಾಗಿನ ಮಾತು ಬೇಡ ಅಮ್ಮವ್ರೆ. ಬಹುಶಃ ಈ ಪುಟ್ಟಕ್ಕ ನಿಮ್ಮ ತಾವು ಮಾತಾಡ್ತಿರೋದು ಇದೇ ಕೊನೆ ಅನ್ಕೋತೀನಿ. ನನ್ನ ಕೋರಿಕೆ ಈಡೇರದೆ ಹೋದರೆ ಇನ್ನು ಮುಂದೆ ಈ ದನಿ ನಿಮಗೆ ಕೇಳೋಕ್ಕಿಲ್ಲ. ಹಂಗೆಲ್ಲ ಹೇಳ್ಬೇಡ ಪುಟ್ಟಕ್ಕ. ನೋಡು, ನಾನು ಈಗಲೇ ನೀನಿರೋ ತವ ಬರ್ತೀನಿ. ನೀವೇನಾರ ಇಲ್ಲಿಗೆ ಬಂದರೆ ನನ್ನ ಮೇಲೆ ಆಣೆ. ಪುಟ್ಟಕ್ಕ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನೀವು. ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಿರೆ ಈ ಪುಟ್ಟಕ್ಕ ಊರಿಗೆ ತಿರುಗಿ ಬರ್ತಾಳೆ. ಇಲ್ಲ ಅಂದರೆ ಸುಟ್ಟು ಬೂದಿ ಆಯ್ತಾಳೆ. ಕೆಟ್ಟದ್ದು ಸುಟ್ಟು ಒಳ್ಳೇದು ಉಳಿತದೆ ಅಂತಾರಲ್ಲ, ಹಂಗೆ ನಾನು ಸುಟ್ಟು ನನ್ನ ಮಗಳು ಒಳ್ಳೆಯ ಹೆಸರನ್ನ ಉಳಿಸ್ತೀನಿ. ಅವ್ವ, ಯಾಕವ್ವ ಹಿಂಗೆಲ್ಲ ಮಾತಾಡ್ತಿದ್ಯಾ? ಪುಟ್ಟಕ್ಕ, ಬಸ್ಸಿ ನನ್ನ ಮಾತು ಕೇಳು ಪುಟ್ಟಕ್ಕ. ನೋಡು, ಯಾರೇ ನಿನ್ನ ಕಡೆ ತಿರುಗದೆ ಇದ್ರೂ ಪರವಾಗಿಲ್ಲ. ನಿನ್ನ ಜೊತೆಯಾಗಿ ನಾನಿವ್ನಿ ಕಂಟಿಯವನೆ. ಪುಟ್ಟಕ್ಕ, ನೀನು ಆತರ ಪಟ್ಟು ಅಂತ ನಿರ್ಧಾರ ಎಲ್ಲ ತಕ್ಕಬೇಡ ಪುಟ್ಟಕ್ಕ. ಬೇಕಾರೆ ನಿನ್ನ ಕಾಲಿಗೆ ಬೀಳ್ತೀನಿ. ಅಮ್ಮರೇ, ನನ್ನ ಮೇಲೆ ನಿಮಗೆ ಪಿರೋತಿ ಗೌರವ ಇದ್ದರೆ
ಇಂಥದ್ದೆಲ್ಲ ಮಾತಾಡಬೇಡಿ, ಇಲ್ಲಿಗೆ ಬರಲು ಬೇಡಿ, ಇದನ್ನು ತಡಿಲೂ ಬೇಡಿ. ಇಲ್ಲಿರೋರು ಅಟಯ್ಯ, ಯಾರು ನನ್ನನ್ನು ತಡೆಯೋದು ಬೇಡ. ಪುಟ್ಟಕ್ಕ, ನಾನೇನು ಫೋನ್ ಮಾಡುತ್ತೀನಿ ಅಮ್ಮವ್ರೆ. ಅಲೋ ಅಲೋ ಪುಟ್ಟಕ್ಕ, ಅವ್ವ, ಯಾಕವ್ವ ಹೀಗೆ ಮಾಡ್ತಿದ್ಯಾ? ನಮ್ಮನ್ನೆಲ್ಲ ಮಾತಲ್ಲಿ ಕಟ್ಟಾಕಿ ಅನ್ಯಾಯ ಮಾಡಬೇಕು ಅಂತ ಇದೆಯಾ? ಇದ್ರಾಗ ಮೋಸ ಅನ್ಯಾಯ ಯಾವುದೂ ಇಲ್ಲ. ನಿಮ್ಮ ಅಕ್ಕನ ಹೆಸರಿಗೆ ಅಂಟಿರೋ ಮಸಿನ ತೊಳೆಯೋ ವಿಧಾನ. ಏಳಯ್ಯ, ಏನು ಪುಟ್ಟಮ್ಮಿ ನೀನು ಫೋನಾಗ ಏನೇನೋ ಮಾತಾಡ್ತಿದ್ಯಲ್ಲ? ಅಲ್ಲ ಸಾಯಕ ನೀನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನೋಡಯ್ಯ, ನಾನು ಈಟೊತ್ತು ಹೇಳಿದ್ದು ದಿಟ್ಟನೆಯ. ಸರ್ಕಾರ ನನ್ನ ಮಗಳ ಪರವಾಗಿ ಗಮನ ಕೊಡದೆ ಹೋದರೆ ಈ ಪುಟ್ಟಕ್ಕ ಕಿರಣ ಬಿಡೋದು ದಿಟ್ವೆ. ಅಲ್ಲ ಪುಟ್ಟಮ್ಮಿ, ನೀನು ಬೆಂಗಳೂರಿಗೆ ಹೋಗಿ ಎಲ್ಲರನ್ನು ಎದುರಿಸಿ DC ಮೇಡಮ್ಗೆ ನ್ಯಾಯ ಕೊಡಿಸ್ತೀಯ ಅಂತ ಅಂದ್ಕೊಂಡಿದ್ರೆ ಇನ್ನೇನೋ ಸಾಯ ಮಾತಾಡ್ತಿದ್ಯಲ್ಲ? ನಿಂಗೆ ಫೋನ್ ಕೊಡು. ನಿನ್ನ ಆತಂಕ ನನಗೆ ಅರ್ಥ ಆಯ್ತೈತೆ ಕಣಯ್ಯ. ನಾನು ಹೋದ್ಮ್ಯಾಕೆ ನನ್ನ ಮಕ್ಕಳನ್ನ ಸಂದಾಕ ನೋಡು. ನೋಡೋ, ನೀನು ಹುಚ್ಚುಚ್ಚಾಗಿ ಏನೇನೋ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ನಾನೇ ಬರ್ತೀನಿ ಇರೋ ಬೆಂಗಳೂರಿಗೆ. ನೀನು ಇಲ್ಲೇನಾರ ಬಂದರೆ ನನ್ನ ಮ್ಯಾಕೆ ಕಾಣೆ ಹೇಳಿವ್ನಿ. ನೋಡಯ್ಯ, ನೀನು ನನ್ನ ಮಾತಿಗೆ ಬೆಲೆ ಕೊಡೋದೇ ಆದರೆ, ನಮ್ಮಿಬ್ಬರ ಸಂಬಂಧಕ್ಕೂ ಗೌರವ ಕೊಡೋದೇ ಆದರೆ ನೀನು ಇಲ್ಲಿಗೆ ಬರಬೇಡ. ಅಲ್ಲ ಪುಟ್ಟಮ್ಮಿ, ಎಲ್ರನ್ನೂ ಚೆಂದಾಗಿ ನೋಡ್ಕೊ. ನೀನು ಹುಷಾರು. ನೋಡಿ, ನಿಮ್ಗೆಲ್ರಿಗೂ ನನ್ನ ಮೇಲೆ ಪ್ರೀತಿ ಗೌರವ ಇದ್ದರೆ ಯಾರು ತಡಿಬೇಡಿ. ಇವರವ ಹೇಳ್ತಿದ್ಯಾ? ನೋಡವಿ, ನಾನು ತಾಯಿಯಾಗಿ ಇಲ್ಲಿವರೆಗೂ ನನ್ನ ಕೈಲಾದ್ದು ನಾನು ಮಾಡೀವ್ನಿ. ನೋಡವಿ ಸಾನ, ಈಗಾಗಲೇ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ. ಇನ್ನು ಸುಮ್ಮ ಅವಳಿಗೆ ಆಟೋ ಇಟೋ ಓದಿಸಿವ್ನಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೊತಾಳೆ. ಒಬ್ಬ ತಾಯಿಯಾಗಿ ನನ್ನಿಂದ ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡೀವ್ನಿ. ಇನ್ನೇನು ಮಾಡೋದು ಉಳ್ದಿಲ್ಲ. ಏನವ್ವ, ಜವಾಬ್ದಾರಿ ಮುಗ್ದಿದ ತಕ್ಷಣ ಮಕ್ಳಿಗೆ ತಾಯಿ ಬೇಡವಾ? ನೋಡವಿ, ಈಗ ತಾಯಿ ಬೇಕಾ ತವ್ರು ಬೇಕಾ ಅನ್ನೋ ಪ್ರಶ್ನೆ ಅಲ್ಲ. ಊರಿಗೆ ಒಳ್ಳೇದು ಮಾಡಿ ಸ್ನೇಹಂಗೆ ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಕ್ಕಿ ಒಳ್ಳೇದು ಮಾಡಬೇಕು. ಆ ಹೆಜ್ಜೆನ ನಾನೇ ಇಡ್ತೀನಿ. ಸ್ನೇಹಂಗೋಸ್ಕರ ನಾನೇ ಸಾಯ್ತೀನಿ ಕಣವ. ನೀನು ಯಾಕಕ್ಕ ಸಾಯ್ತೀಯ? ಸ್ನೇಹಕ್ಕನ ತಂಗಿಯಾಗಿ ನಾನಿದ್ದೀನಿ, ಅವಳಿಗೋಸ್ಕರ ನಾನು ಪ್ರಾಣ ಕೊಡ್ತೀನಿ. ಸ್ನೇಹಕ್ಕ ನನ್ನ ಪ್ರಾಣ ಕಾಪಾಡೋಕ್ಕೋಸ್ಕರ ಹೋರಾಡಿದವರು, ಅವ್ರಿಗೋಸ್ಕರ ನಾನೇ ಜೀವ ಬಿಡ್ತೀನಿ. ಪ್ರಾಣ ಬಿಟ್ಟರೆ ಎಲ್ಲ ಸರಿ ಹೋಯ್ತದೆ ಅನ್ನೋದಾದ್ರೆ ನಾನೇ ಪ್ರಾಣ ಬಿಡ್ತೀನಿ. ನಾನಿತ್ತು ಏನು ಪ್ರಯೋಜನ ಇಲ್ಲ. ಹೊಸಿ ಎಲ್ಲರೂ ಸುಮ್ಕಿರ್ತೀರಾ? ಎತ್ತೋಳು ನಾನು. ಮಕ್ಕಳನ್ನೆತ್ತು ಮರಕ್ಕೆ ಹಾಕ್ಬಿಟ್ರೆ ಸಾಕಾಗಕ್ಕಿಲ್ಲ. ಮಕ್ಕಳ ಹೆಸರಿಗೆ ತಾಯಿ ಆದವಳು ಉಸಿರಾಗಿರಬೇಕು. ನನ್ನ ಮಗಳು ಉಸಿರಂತೂ ಉಳಿಸ್ಕೊಳಕ್ಕಾಗಲಿಲ್ಲ. ಅವಳ ಹೆಸರಿಗೆ ನಾನು ಉಸಿರಾದರೂ ಕೊಡ್ತೀನಿ. ಅವ್ವ, ಸಾವೇ ಎಲ್ಲದಕ್ಕೂ ಉತ್ತರ ಅಲ್ಲ ಅಮ್ಮ. ನೀವು ಇವಾಗ ತುಂಬ ಟೆನ್ಷನಲ್ಲಿದ್ದೀರಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ. ಹೌದವ್ವ, ದುಡ್ಕಿ ಯಾವ ನಿರ್ಧಾರಕ್ಕೂ ಬರೋದು ಬೇಡ. ನಾನು ನಿರ್ಧಾರ ಮಾಡಾಗೈತೆ. ನಾನು ಏನು ನಿರ್ಧಾರ ಮಾಡಿವನೋ ಅದು ನಡೆದೇ ನಡೀತದೆ.